This call is now being recorded. So, hi students. Today we are discussing about session 8 of Unit 2, straight lines. So, we just recap the things we have discussed in the previous session. So, in the previous session, we have discussed about general form of a straight line. ನಿಮ್ಗೆಲ್ರಿಗೂ ಗೊತ್ತಿದೆ. So, in the previous session, we have discussed about general form of a straight line, that is ax plus by plus c is equal to 0. Okay, ಈ ಒಂದು ಈಕ್ವೇಶನ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. And then ಆ ಒಂದು ಈಕ್ವೇಶನ್ ಅಲ್ಲಿ by using that abc we have found slope m is equal to minus a by b. Then x-intercept is minus c by a, and then y-intercept is minus c by b. So we got these values ಇವನ್ನ ಕಂಡುಹಿಡಿದಿದ್ದೀವಿ. And then we have done problems on those equations to find slope, x-intercept and y-intercept. And then we have given some assignments and discussed about some multiple choice questions. And in today's session, ಇವತ್ತಿನ session ಅಲ್ಲಿ what we are going to discuss is angle between two straight lines. ಅಂದ್ರೆ ಯಾವುದೇ ಎರಡು ಸ್ಟ್ರೈಟ್ ಲೈನ್ಗಳು ಒಂದಕ್ಕೊಂದಕ್ಕೆ ಈ ತರ ಟಚ್ ಆದಾಗ, ಓಕೆ, ಸೊ ಯಾವುದೇ ಎರಡು ಸ್ಟ್ರೈಟ್ ಲೈನ್ಗಳು ಈ ತರ ಒಂದಕ್ಕೊಂದು ಟಚ್ ಆದಾಗ, ಒಂದಕ್ಕೊಂದು ಸಂಪರ್ಕಕ್ಕೆ ಬಂದಾಗ ಅಲ್ಲಿ ಏನಾಗುತ್ತೆ, ಮಧ್ಯದಲ್ಲಿ ಒಂದು ಆಂಗಲ್ ಫಾರ್ಮೇಶನ್ ಆಗುತ್ತೆ ಅಲ್ವಾ. ಆ ಒಂದು ಆಂಗಲ್ ನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ತೀವಿ. ಆಂಗಲ್ ಬಿಟ್ವೀನ್ ಟೂ ಸ್ಟ್ರೈಟ್ ಲೈನ್ಸ್. ದೆನ್ ಕಂಡೀಷನ್ ಫಾರ್ ಟೂ ಪ್ಯಾರಲಲ್ ಲೈನ್ಸ್. ಎರಡು ಸ್ಟ್ರೈಟ್ ಲೈನ್ಸ್ಗಳು ಜಾಯಿನ್ ಆದಾಗ ಅವುಗಳ ಮಧ್ಯೆ ಆಂಗಲ್ ಏನಿದೆ ಅಂತ ಫೈಂಡ್ ಔಟ್ ಮಾಡೋದು ಹೇಗೆ. ಅದಾದ್ಮೇಲೆ ಎರಡು ಸ್ಟ್ರೈಟ್ ಲೈನ್ಸ್ ಪ್ಯಾರಲಲ್ ಇತ್ತು ಅಂದ್ರೆ, ಪ್ಯಾರಲಲ್ ಲೈನ್ಸ್ ಸಮಾನಾಂತರ ರೇಖೆಗಳು ಅಲ್ವಾ. ಸೊ ಪ್ಯಾರಲಲ್ ಲೈನ್ಸ್ ಅಂದ್ರೆ ಅವು ಯಾವತ್ತೂ ಕೂಡ ಒಂದನ್ನೊಂದಕ್ಕೆ ಟಚ್ ಆಗೋದೇ ಇಲ್ಲ. ಓಕೆ, ಎಷ್ಟು ದೂರ ಕೂಡ ಕ್ರಮಿಸಿದ್ರು ಕೂಡ ಅವು ಜಾಯಿನ್ ಆಗೋದಿಲ್ಲ, ಒಂದೇ ಇದರಲ್ಲಿ ಇರುತ್ತೆ. ಅಂತ ಒಂದು ರೇಖೆಗಳನ್ನ ನಾವು ಏನಂತ ಕರಿತೀವಿ, ಪ್ಯಾರಲಲ್ ಲೈನ್ಸ್ ಅಂತ ಹೇಳಿ ಕರಿತೀವಲ್ವಾ. ಸೊ ಆ ಪ್ಯಾರಲಲ್ ಲೈನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅದ ಕಂಡೀಷನ್ಸ್ ಏನಿದೆ. ದೆನ್ ಕಂಡೀಷನ್ಸ್ ಫಾರ್ ಟೂ ಪರ್ಪೆಂಡಿಕ್ಯುಲರ್ ಲೈನ್ಸ್. ಪರ್ಪೆಂಡಿಕ್ಯುಲರ್ ಅಂದ್ರೆ ಎರಡು ರೇಖೆಗಳ ಮಧ್ಯೆ ಇರ್ತಕ್ಕಂಥ ಕೋನ 90 ಡಿಗ್ರಿ ಇದ್ರೆ ಅದನ್ನ ಪರ್ಪೆಂಡಿಕ್ಯುಲರ್ ಅಂತ ಹೇಳಿ ತಗೊಳ್ತೀವಿ. ಓಕೆ, ಸೊ 90 ಡಿಗ್ರಿ ಇದ್ದಾಗ ಅದಕ್ಕೆ ಏನ್ ಕಂಡೀಷನ್ ಇದೆ ಅದು. Then we will do some problems based on that, and I will give assignment questions and we discuss some multiple choice questions. So we directly move on to angle between two straight lines. So the angle theta, ಇದು theta ಏನಿದೆಯಲ್ಲ ಇದನ್ನ ನಾವು theta ಅಂತ ಕರಿತೀವಿ. Angle theta between the two lines having the slope m1 and m2. ಇದು slope of a first line, ಇದು slope of a second line. Okay, slope of first line, slope of second line. ಇಲ್ಲಿ ಏನ್ ಮಾಡಿರ್ತಾರೆ, they will give two equations of straight line. General form of equation ಕೊಟ್ಟಿರ್ತಾರೆ. ಅಂದ್ರೆ a1x plus b1y plus c1 is equal to d1 ಅಥವಾ 0. Then a2x plus b2y plus c2 is equal to 0. ಆ ತರ ಒಂದು ಈಕ್ವೇಶನ್ಸ್ ಕೊಟ್ಟಿರ್ತಾರೆ. ಎರಡು ಸ್ಟ್ರೈಟ್ ಲೈನ್ ಕೊಟ್ಟಿದ್ದಾಗ ಆ ಫಸ್ಟ್ ಒನ್ ಗೆ ಸ್ಲೋಪ್ ಏನಾಗುತ್ತೆ, m1 ಅಂದ್ರೆ ಇಟ್ ಇಸ್ ದ ಸ್ಲೋಪ್ ಆಫ್ ಫಸ್ಟ್ ಲೈನ್. ಫಸ್ಟ್ ಲೈನ್ ಅಂದ್ರೆ ಸಪೋಸ್ ಐ ವಿಲ್ ಟೇಕ್ a1x plus b1y plus c1 is equal to 0 ಅಂತ ತಗೊಂಡ್ರೆ, ಇದು ಒಂದು ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಅಂತ ತಗೊಂಡಾಗ ಆಗ ಸ್ಲೋಪ್ ಏನ್ ಬರ್ಕೊಳ್ತೀವಿ, ಇದಕ್ಕೆ m1 is equal to minus of a1 divided by b1. ಜನರಲಿ ನಮಗೆ ಮೈನಸ್ a by b ಗೊತ್ತಿದೆ, ಬಟ್ ಇಲ್ಲಿ a1 b1 ಅಂತ ತಗೊಂಡಿವಿ. ಸಿಮಿಲರ್ಲಿ ಇಫ್ ದೇ ಗಿವ್ ಅನದರ್ ಈಕ್ವೇಶನ್, ಎರಡು ಈಕ್ವೇಶನ್ ಕೊಟ್ಟಿದ್ರೆ a2x plus b2y plus c2 is equal to 0 ಕೊಟ್ಟಿದ್ದಾಗ, then what is m2 slope here? It is minus a2 divided by b2, minus a2 divided by b2 ಅಲ್ವಾ. ಸೊ ಆ ತರ ಸ್ಲೋಪ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ತೀವಿ. ಸೊ ಎರಡರದ್ದು ಸ್ಲೋಪ್ ಕಂಡುಹಿಡಿದು ಅದನ್ನ ಈ ಒಂದು ಫಾರ್ಮುಲಾದಲ್ಲಿ tan theta is equal to modulus of m1 minus m2 divided by 1 plus m1 m2. ಯಾಕೆಂದ್ರೆ ನಾವು ಜನರಲಿ ಆಂಗಲ್ ಬರ್ತಕ್ಕಂಥದ್ದು ನೆಗೆಟಿವ್ ಆರ ಇರಲಿ ಪಾಸಿಟಿವ್ ಆರ ಇರಲಿ, ವಿ ವಿಲ್ ಟೇಕ್ ಓನ್ಲಿ ಪಾಸಿಟಿವ್ ವ್ಯಾಲ್ಯೂಸ್. ಯಾಕೆಂದ್ರೆ ವಿ ಆರ್ ಫೈಂಡಿಂಗ್ ಹಿಯರ್ ಅಕ್ಯೂಟ್ ಆಂಗಲ್ ಅಂತ ಹೇಳಿ ಫೈಂಡ್ ಔಟ್ ಮಾಡ್ತಾ ಇದೀವಿ ಜನರಲಿ ನಾವು, ಆಯ್ತಾ. ಹಾಗಾಗಿ ಪ್ಲಸ್ ಆರ್ ಮೈನಸ್ ಅಂತ ಬರ್ಕೊಂತೀವಿ, ಅಥವಾ ವಿ ವಿಲ್ ಟೇಕ್ ಮಾಡ್ಯುಲಸ್ ತಗೊಂಡು ಅದು ಮೈನಸ್ ಬಂದ್ರು ಕೂಡ ಪ್ಲಸ್ ಅಂತಾನೆ ತಗೊಳ್ತೀವಿ. ಸೊ ಒಟ್ನಲ್ಲಿ ವಿ ವಿಲ್ ಟೇಕ್ ಓನ್ಲಿ ಪಾಸಿಟಿವ್ ವ್ಯಾಲ್ಯೂಸ್ ಅಷ್ಟೇನೆ, ಅರ್ಥ ಆಯ್ತಲ್ಲ. ಸೊ ಅದನ್ನ ನಾವು ಆಂಗಲ್ ಅಂತ ತಗೊಳ್ತೀವಿ. ಸೊ ದ ಆಂಗಲ್ ಥೀಟಾ ಬಿಟ್ವೀನ್ ದ ಟೂ ಲೈನ್ಸ್ having slope m1 and m2 is defined by tan theta is equal to modulus of m1 minus m2 divided by 1 plus m1 m2. You know this formula ತುಂಬಾ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಇದನ್ನ. tan theta is equal to modulus of
m1 minus m2 divided by 1 plus m1 m2. ಅದು ಹೇಗಿರುತ್ತೆ ಅಂತ ನೋಡಿದ್ರೆ ಯು ಕ್ಯಾನ್ ಅಬ್ಸರ್ವ್ ದಿಸ್ ಇಸ್ ದ ಒನ್ ಸ್ಟ್ರೈಟ್ ಲೈನ್. ಇದೊಂದು ಇದೆಯಲ್ಲ, ಇದೊಂದು ಸ್ಟ್ರೈಟ್ ಲೈನ್ ಇದೆ. ಈ ಒಂದು ಸ್ಟ್ರೈಟ್ ಲೈನ್ ನಾವು L1 ಅಂತ ತಗೊಂಡಿದ್ದೀವಿ. ಅಂಡ್ ದಿಸ್ ಸ್ಟ್ರೈಟ್ ಲೈನ್ ಇಸ್ L2. ಓಕೆ, ಸೊ ದಿಸ್ ಲೈನ್ ಇಸ್ L1 ಅಂಡ್ ದಿಸ್ ಲೈನ್ ಇಸ್ L2. L1 ಮತ್ತೆ L2 ಎರಡು ಸ್ಟ್ರೈಟ್ ಲೈನ್ ಇದೆ. ಅವೆರಡು ಸ್ಟ್ರೈಟ್ ಲೈನ್ಗಳು ಜಾಯಿನ್ ಆದಾಗ ಇಲ್ಲಿ ಒಂದು ಥೀಟಾ ಆಂಗಲ್ ಫಾರ್ಮೇಶನ್ ಆಗಿದೆ ಅಲ್ವಾ. ಸೊ ಇಲ್ಲಿ θ1 ಇದೆ, ಇಲ್ಲಿ θ2 ಇದೆ. ದೆನ್ ಇಲ್ಲಿ ನಾವೇನಂತ ತಗೊಂಡಿದ್ದೀವಿ, ಈ ಥೀಟಾವನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ದಟ್ ಈಸ್ ಇಲ್ಲಿ θ1 ಇದು ತಗೊಂಡಾಗ ಇದು 180 ಡಿಗ್ರಿ ಮೈನಸ್ θ1 ಆಗತ್ತೆ. ದೆನ್ ಇದು θ2, ಇದು θ1, ಸೊ ಇದು ಹಾಗಾಗಿ 180 ಡಿಗ್ರಿ ಮೈನಸ್ θ1, ಇದು θ2. ಸೊ ದೇರ್ ಫೋರ್ ಥೀಟಾ ಏನಾಯ್ತು, ಥೀಟಾ ಇಸ್ ಈಕ್ವಲ್ ಟು θ1 ಮೈನಸ್ θ2 ಅಂತ ನಾವನ್ನ ತಗೋಬೇಕಾಗುತ್ತೆ. ಯಾಕೆಂದ್ರೆ ಈ ಮೂರು ಆಂಗಲ್ ಗಳನ್ನ ಆಡ್ ಮಾಡಿದ್ರೆ ಆಂಗಲ್ ಎಷ್ಟು ಬರಬೇಕು, 180 ಡಿಗ್ರಿ ಬರಬೇಕು. ಸೊ 180 ಡಿಗ್ರಿ ಈ 180 ಡಿಗ್ರಿ ಕ್ಯಾನ್ಸಲ್ ಆಗೋದ್ರಿಂದ we get here it is θ1 minus θ2 ಆಗತ್ತೆ. ಓಕೆ, ಸೊ ದೇರ್ ಫೋರ್ ನಮಗೆ ಥೀಟಾ ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ಅಲ್ಲಿ m1 minus m2 divided by 1 plus m1 m2 ಅಂತ ಹೇಳಿ ನಾವು ಅದನ್ನ ಬರ್ಕೊಳ್ತೀವಿ. ಇದು ಜಸ್ಟ್ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್. ಯಾವ ತರ ಕಾಣಿಸುತ್ತೆ ಒಂದು ಎರಡು ಸ್ಟ್ರೈಟ್ ಲೈನ್ ಗಳು ಜಾಯಿನ್ ಆದಾಗ ಆಂಗಲ್ ಯಾವ ತರ ಫಾರ್ಮೇಶನ್ ಆಗತ್ತೆ ಅನ್ನೋದನ್ನ ತಿಳ್ಕೊಳ್ತಕ್ಕಂಥದ್ದು. ಓಕೆ, ದೆನ್ so we have some important note here. If the two straight lines are parallel to each other, then m1 is equal to m2. ಅಂದ್ರೆ ಯಾವುದೇ ಎರಡು ಸ್ಟ್ರೈಟ್ ಲೈನ್ ಗಳು ಪ್ಯಾರಲಲ್ ಆಗಿದ್ರೆ ಆಗ ಕಂಡೀಷನ್ ಏನಿರುತ್ತೆ, ಅವುಗಳ ಸ್ಲೋಪ್ ಗಳು ಈಕ್ವಲ್ ಇರುತ್ತೆ. ಅಥವಾ ಉಲ್ಟಾ ಹೇಳಿದ್ರೆ ಯಾವುದೇ ಎರಡು ಸ್ಟ್ರೈಟ್ ಲೈನ್ ಗಳದ್ದು ಸ್ಲೋಪ್ ಈಕ್ವಲ್ ಇದ್ದಾಗ ಆ ಒಂದು ಸ್ಟ್ರೈಟ್ ಲೈನ್ ಗಳು ಏನಾಗಿರುತ್ತೆ, ಪ್ಯಾರಲಲ್ ಆಗಿರುತ್ತೆ. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪಾಯಿಂಟ್. ಅದ್ ಹೇಗೆ ಅಂತ ನೋಡೋಣ. ಬಿಕಾಸ್ ಎರಡು ಸ್ಟ್ರೈಟ್ ಲೈನ್ಸ್ ಪ್ಯಾರಲಲ್ ಆಗಿದೆ, ಇಫ್ ದೇ ಆರ್ ಬೋತ್ ಆರ್ ಪ್ಯಾರಲಲ್ ಅಂತ ಅಂದಾಗ ಅವ್ ಯಾವತ್ತೂ ಕೂಡ ಜಾಯಿನ್ ಆಗೋದೇ ಇಲ್ಲ. ಜಾಯಿನ್ ಆಗೋದೇ ಇಲ್ಲ ಅಂದಾಗ ಅಲ್ಲಿ ಥೀಟಾ ಏನಾಗುತ್ತೆ, 0 ಆಗತ್ತೆ. ಸೊ ಇಫ್ ಯು ಪುಟ್ ದಟ್ ಒನ್ ಇನ್ ದ ಗಿವನ್ ಈಕ್ವೇಶನ್, tan θ ಇಸ್ ಈಕ್ವಲ್ ಟು, ಈ ಈಕ್ವೇಶನ್ ಅಲ್ಲಿ ಹಾಕೋದ್ವಿ ಅನ್ಕೊಳ್ಳಿ, ಡಿಟರ್ಮಿನೆಂಟ್ ಮಾಡ್ಯುಲಸ್ ಆಫ್ m1 minus m2 by 1 plus m1 m2 ಅಂತ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ದೆನ್ ಇಲ್ಲಿ θ ಇಸ್ ಈಕ್ವಲ್ ಟು 0 ಹಾಕಿದ್ರೆ ಏನಾಯ್ತು, tan 0 ಆಯ್ತು. tan 0 is equal to determinant of modulus of m1 minus m2 by 1 plus m1 m2 ಆಯ್ತು ಅಲ್ವಾ. then tan 0 is what, 0. so 0 into this one is also 0. ಉಳಿಯೋದೇನು, m1 minus m2. so therefore m1 minus m2 ಈ ಕಡೆ ತಗೊಂಡ್ ಬಂದ್ರೆ ಏನಾಯ್ತು, it become plus m2. so that is the thing. so if two straight lines are parallel to each other, then we say that m1 is equal to m2. ಸೊ ಎರಡು ಸ್ಟ್ರೈಟ್ ಲೈನ್ಸ್ ಪ್ಯಾರಲಲ್ ಆಗಿದೆ ಅಂದ್ರೆ ಅವುಗಳ ಮಧ್ಯೆ ಆಂಗಲ್ ಏನಾಗಿರುತ್ತೆ, ಥೀಟಾ 0 ಆಗಿರುತ್ತೆ. ಸೊ ಬೋತ್ ದ ಕೇಸಸ್ ವಿ ಕ್ಯಾನ್ ಡೂ. ಎರಡು ಸ್ಟ್ರೈಟ್ ಲೈನ್ಸ್ ನ ಪ್ಯಾರಲಲ್ ಆಗಿದೆ ಅಂತ ತೋರಿಸಿ ಅಂದ್ರೆ ವಿ ಹ್ಯಾವ್ ಟು ಶೋ ದಟ್ m1 is equal to m2 ಅಲ್ವಾ. ಅಥವಾ m1 is equal to m2 ಆಗಿತ್ತು ಅಂದ್ರೆ ಆ ಎರಡು ಸ್ಟ್ರೈಟ್ ಲೈನ್ಸ್ ಏನಾಗಿರುತ್ತೆ, ಪ್ಯಾರಲಲ್ ಆಗಿರುತ್ತೆ. ವೈಸ್ ವರ್ಸಾ ಕಂಡೀಷನ್ಸ್ ಅಂತ ಹೇಳಿ ತಗೊಳ್ತೀವಿ. ಸೊ ದಟ್ ಇಸ್ ದ ಫಸ್ಟ್ ಕಂಡೀಷನ್. ಇಫ್ ದ ಟೂ ಸ್ಟ್ರೈಟ್ ಲೈನ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್, ದೆನ್ m1 is equal to m2. that is theta is equal to 0. so if the straight lines are perpendicular to each other, perpendicular ಬಗ್ಗೆ ಹೇಳಿದ್ದೆ ನಾನು ಅವಾಗಲೇ ಅಲ್ವಾ. ಸೊ ಪರ್ಪೆಂಡಿಕ್ಯುಲರ್ ಅಂತ ಅಂದ್ರೆ ಲೈಕ್ ದಿಸ್, ಈ ತರ ಈ ಒಂದು ಆಂಗಲ್ ಎಷ್ಟಿರುತ್ತೆ, 90 ಡಿಗ್ರಿ ಇರುತ್ತೆ ಆಯ್ತಾ. ಸೊ ಎರಡು ಸ್ಟ್ರೈಟ್ ಲೈನ್ಸ್ ಪರ್ಪೆಂಡಿಕ್ಯುಲರ್ ಇತ್ತು ಅಂದ್ರೆ ಆಗ ಕಂಡೀಷನ್ ಏನಾಗುತ್ತೆ, m1 into m2 is equal to -1 ಆಗತ್ತೆ. ಹೇಗೆ ಪರ್ಪೆಂಡಿಕ್ಯುಲರ್ ಇದ್ದಾಗ ನೋಡೋಣ. ಸೇಮ್ ಇದೇ ಕಂಡೀಷನ್ ಅಲ್ಲಿ tan θ is equal to ಮಾಡ್ಯುಲಸ್ ಆಫ್ m1 minus m2 by 1 plus m1 m2 ಇದೆ. ಥೀಟಾ ಜಾಗದಲ್ಲಿ 90 ಬರ್ಕೊಳ್ತೀನಿ. ಓಕೆ, ಐ ವಿಲ್ ಟೇಕ್ tan 90 ಡಿಗ್ರಿ is equal to ಮಾಡ್ಯುಲಸ್ ಆಫ್ m1 minus m2 by 1 plus m1 m2. ಓಕೆ, then what is the value of tan 90? tan 90 is infinity. ಇನ್ಫಿನಿಟಿ ನಾನು 1/0 ಅಂತ ಬರ್ಕೊಳ್ತೀನಿ. ಓಕೆ, we will write infinity as 1/0 means it is infinity. so m1 minus m2 by 1 plus m1 m2. ಈಗ ಇಲ್ಲಿ 0 ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಮೇಲ್ಗಡೆ ಟರ್ಮ್ 0 ಆಗುತ್ತೆ. ಈ ಟರ್ಮ್ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಇಟ್ ಬಿಕಮ್ಸ್ 1 plus m1 m2 is equal to 1 ಆಗುತ್ತೆ. therefore m1 m2 ಈ ಕಡೆ ಇಟ್ಕೊಂಡ್ರೆ ಆ +1, ಸಾರಿ ಇಲ್ಲಿ 1 ಇತ್ತು, ಮಲ್ಟಿಪ್ಲಿಕೇಶನ್ ಆಗಿತ್ತು, ಈ ಕಡೆ ಏನು ಇಲ್ಲ, 0 ಇದೆ ಈ ಕಡೆ. ಓಕೆ, ಸೊ m1 m2 +1 ಈ ಕಡೆ ಬಂದ್ರೆ ಏನಾಯ್ತು, -1 ಆಯ್ತು. ಸೊ ದಟ್ ಇಸ್ ದ ಕಂಡೀಷನ್ ವಿ ಹ್ಯಾವ್ ಗಿವನ್. ಇಫ್ ಟೂ ಸ್ಟ್ರೈಟ್ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ದೆನ್ m1 into m2 is equal to -1. that is theta is equal to 90 ಡಿಗ್ರಿ. ಅಂದ್ರೆ ಯಾವುದೇ ಎರಡು ಸ್ಟ್ರೈಟ್ ಲೈನ್ಸ್ ಪ್ಯಾರಲಲ್ ಆಗಿತ್ತು ಅಂದ್ರೆ ಅವುಗಳ ಮಧ್ಯೆ
ಕೋನ 0 ಇರುತ್ತೆ, ಥೀಟಾ 0 ಇರುತ್ತೆ, ಆಗ ಆ ಎರಡು ಈಕ್ವೇಶನ್ಸ್ ಸ್ಟ್ರೈಟ್ ಲೈನ್ಸ್ ಸ್ಲೋಪ್ ಈಕ್ವಲ್ ಆಗಿರುತ್ತೆ. ದೆನ್ ಯಾವುದೇ ಎರಡು ಸ್ಟ್ರೈಟ್ ಲೈನ್ಸ್ ಗಳನ್ನ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಹೇಳಿದಾಗ ಅವುಗಳ ಮಧ್ಯೆ ಆಂಗಲ್ 90 ಡಿಗ್ರಿ ಇರುತ್ತೆ, ಆಗ ಪ್ರಾಡಕ್ಟ್ ಆಫ್ ಟೂ ಸ್ಲೋಪ್ಸ್ ಏನಾಗಿರುತ್ತೆ, -1 ಆಗಿರುತ್ತೆ. ಇವೆರಡನ್ನ ತುಂಬಾ ಚೆನ್ನಾಗಿ ತಿಳ್ಕೊಳ್ಳಿ, ದೇ ಆರ್ ವೆರಿ 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 ಇಂಪಾರ್ಟೆಂಟ್. ಈ ಬೇಸಿಸ್ ಮೇಲೆ, ಇದ್ರ ಬೇಸಿಸ್ ಮೇಲೆ ನಾವೆಲ್ಲ ಅದನ್ನು ಮುಂದೆ ಪ್ರಾಬ್ಲಮ್ಸ್ ಗಳನ್ನ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ದಟ್ಸ್ ವೈ ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಒನ್. ಸೊ ಏನು ನಿಮಗೆ ಗೊತ್ತಿರಬೇಕಾಗಿರೋದು ಅಂತಂದ್ರೆ ಪ್ಯಾರಲಲ್ ಕಂಡೀಷನ್ ಏನು, m1 is equal to m2 ಪ್ಯಾರಲಲ್ ಕಂಡೀಷನ್. ಪರ್ಪೆಂಡಿಕ್ಯುಲರ್ ಕಂಡೀಷನ್ ಏನು, perpendicular condition is m1 into m2 is equal to -1. ಇಲ್ಲಿ m1 ಅಂದ್ರೆ ಏನು, ಸ್ಲೋಪ್ ಆಫ್ ಫಸ್ಟ್ ಲೈನ್ ಅಲ್ವಾ, ಸ್ಲೋಪ್ ಆಫ್ ಫಸ್ಟ್ ಲೈನ್. ದೆನ್ ವಾಟ್ ಈಸ್ m2, ದಿಸ್ ಈಸ್ ದ ಸ್ಲೋಪ್ ಆಫ್ ಸೆಕೆಂಡ್ ಲೈನ್, ಇದು ಸ್ಲೋಪ್ ಆಫ್ ಸೆಕೆಂಡ್ ಲೈನ್. ಅರ್ಥ ಆಯ್ತಾ, ಈ ಟೈಪ್ ಅಲ್ಲಿ ಇರುತ್ತೆ. ನಾವು ಬೇಸ್ಡ್ ಆನ್ ದಿಸ್ ವಿ ವಿಲ್ ಡೂ ದ ಪ್ರಾಬ್ಲಮ್ಸ್. ಸೊ ಅವೆರಡು ಕಂಡೀಷನ್ಸ್ ಗಳನ್ನ ತುಂಬಾ ಕರೆಕ್ಟ್ ಆಗಿ ಜ್ಞಾಪಕ ಇಟ್ಕೊಳ್ಳಿ. ಸೊ prove that the lines 4x minus 5y minus 5 equal to 0 and 4x minus 5y plus 12 equal to 0 are parallel. ಏನ್ ಕೇಳ್ತಾ ಇದ್ದಾರೆ, they are asking us to show that these two lines, this equation and this line, ಈ ಎರಡು ಲೈನ್ಸ್ ಏನಾಗಿದೆ, parallel ಆಗಿದೆ. So what is the condition for parallel? When we say two lines are parallel, ಎರಡು ಲೈನ್ಸ್ parallel ಅಂತ ಯಾವಾಗ ಹೇಳ್ತೀವಿ, m1 is equal to m2 ಆಗಿದ್ದಾಗ ಅಲ್ವಾ. ಹಾಗಾಗಿ ನಾವೇನ್ ಕಂಡುಹಿಡಿಬೇಕು, ಫಸ್ಟ್ ಈಕ್ವೇಶನ್ ಗೆ ಸ್ಲೋಪ್ ಕಂಡುಹಿಡಿಬೇಕು, ಸೆಕೆಂಡ್ ಈಕ್ವೇಶನ್ ಗೆ ಸ್ಲೋಪ್ ಕಂಡುಹಿಡಿಬೇಕು. ಎರಡು ಸ್ಲೋಪ್ಸ್ ಈಕ್ವಲ್ ಇತ್ತು ಅಂದ್ರೆ ದೆನ್ ವಿ ಸೇ ದಟ್ ದೋಸ್ ಟು ಲೈನ್ಸ್ ಆರ್ ಪ್ಯಾರಲಲ್. ಓಕೆ, ಅದನ್ನ ಬರ್ಕೊಳ್ಳೋಣ. ಗಿವನ್ ಲೈನ್ 1, ವಾಟ್ ಇಸ್ ದ ಲೈನ್ 1 ದೇ ಆರ್ ಗಿವನ್? ಸೊ ದೇ ಆರ್ ಗಿವನ್ ಇಟ್ ಇಸ್ 4x minus 5y minus 5 equal to 0 and another line they are given 4x minus 5y plus 12 equal to 0. They are given two straight lines. ಫಸ್ಟ್ ಗೆ ನಾವೇನ್ ಮಾಡಬೇಕು, ಸ್ಲೋಪ್. ಈ ಫಸ್ಟ್ ಈಕ್ವೇಶನ್ ಗೆ ಸ್ಲೋಪ್ m1, ಈ ಸೆಕೆಂಡ್ ಈಕ್ವೇಶನ್ ಗೆ ಸ್ಲೋಪ್ m2. ವಾಟ್ ಇಸ್ ದ ಫಾರ್ಮುಲಾ ಫಾರ್ ಜನರಲ್ ಫಾರ್ಮುಲಾ ಫಾರ್ ಸ್ಲೋಪ್? ಸ್ಲೋಪ್ m is equal to minus a by b. ಫಾರ್ ಜನರಲ್ ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ ಗೆ ಸ್ಲೋಪ್ ಏನಾಗುತ್ತೆ, minus a by b ಆಗುತ್ತೆ. ದಟ್ ಒನ್ ಐ ವಿಲ್ ಫೈಂಡ್ ಹಿಯರ್. ಸೊ ಫಾರ್ ಸ್ಟ್ರೈಟ್ ಲೈನ್ L1, ಓಕೆ, ಸೊ ಫಾರ್ ಲೈನ್ L1 ಲೈನ್ ಗೆ ನಾನು m1 ಅನ್ನ ಫೈಂಡ್ ಔಟ್ ಮಾಡ್ತಾ ಇದೀನಿ. ಫಾರ್ ಲೈನ್ L1, m1 is equal to what, minus a by b. ಇಲ್ಲಿ this is a, ಇಲ್ಲಿ b is -5, c is -5. okay, so that is a is equal to 4, b is equal to -5, c is equal to -5. ಇಲ್ಲಿ a is equal to 4, b is equal to -5, c is equal to 12. okay, so ಹಾಗಾಗಿ ಸ್ಲೋಪ್ m1 is equal to what, minus a by b. so minus a ಅಂದ್ರೆ it is 4, then b ಅಂದ್ರೆ -5. so minus minus cancel ಆಗುತ್ತೆ. so we get slope m1 is 4/5. similarly m2 ತಗೊಂಡಾಗ m2 formula is also minus a by b. so again a is 4 here, we have taken 4, b is again -5 here. ಎರಡನೇ ಈಕ್ವೇಶನ್ ಅಲ್ಲಿ a 4 ಆಗಿದೆ, b ಕೂಡ -5 ಆಗಿದೆ. then again minus minus gets cancels, we get 4/5. so m1 is also 4/5, m2 is also 4/5. since you can observe m1 is 4/5, m2 is 4/5, ಎರಡು ಈಕ್ವಲ್ ಇರೋದ್ರಿಂದ since m1 is equal to m2, the given two straight lines are parallel. that's very simple. ಅಷ್ಟೇ, 3 ಮಾರ್ಕ್ಸ್ ಕ್ವೆಶ್ಚನ್ಸ್ ಕೇಳ್ತಾರೆ. show that the given two straight lines are parallel to each other. so what we have to do, first we have to find slope m1 for the first line, then we have to find slope m2 for the second line. then if both slopes are equal, then we say that two straight lines are parallel. so ಇಲ್ಲಿ ನಮಗೆ ಗೊತ್ತಾಯ್ತು, ಸ್ಲೋಪ್ m1 4/5, ಸ್ಲೋಪ್ m2 4/5, therefore two straight lines are parallel. that's very simple. okay, similarly I will do another one here. if two straight lines 5x plus ky minus 8 equal to 0 and 10x minus 8y plus 5 equal to 0 are parallel to each other, then find k. ಇಲ್ಲೇನ್ ಕೊಟ್ಟಿದ್ದಾರೆ, they are parallel ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. they are parallel. what they are asking to find, they are asking to find the value of k. ಈ ಒಂದು k ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. so they are given 5x minus 5x plus ky minus 8 equal to 0, then 10x minus 8y plus 5 equal to 0. they are given these two lines are parallel to each other, we have to find k.
ಸೊ ಅವರು ಪ್ಯಾರಲಲ್ ಟು ಈಚ್ ಅದರ್ ಅಂತ ಕೊಟ್ಟಿರೋದ್ರಿಂದ ನಾವು ಫಸ್ಟ್ ವಿ ಹ್ಯಾವ್ ಟು ಯೂಸ್ m1 is equal to m2. m1 ಕಂಡುಹಿಡಿಯಬೇಕು, m2 ಕಂಡುಹಿಡಿಯಬೇಕು. ಅದಾದ್ಮೇಲೆ ಆಲ್ರೆಡಿ ದೇ ಆರ್ ಗಿವನ್, ದೇ ಆರ್ ಪ್ಯಾರಲಲ್. ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿ ದೆನ್ ಅದೇನು m1 ಬಂದಿದೆ m2 ಬಂದಿದೆ ಬರ್ಕೊಳ್ಳಿ, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ k. ಸೊ ದಟ್ಸ್ ವಾಟ್ ವಿ ಆರ್ ರಿಟನ್. So first one, slope of the line 5x plus ky minus 8 equal to 0 is, ಇಲ್ಲಿ a is equal to 5, then b is equal to k and c is equal to minus 8. Alva, what is the slope of this one? That is minus a by b as usual formula. A ಜಾಗದಲ್ಲಿ 5, b ಜಾಗದಲ್ಲಿ k. That is the value of slope m1. m1 is equal to minus 5 by k. ಕಂಡುಹಿಡಿದಿದ್ದೀವಿ, ಅದು ಗೊತ್ತಿದೆ ನಿಮಗೆ ಹೇಗೆ ಫೈಂಡ್ ಔಟ್ ಮಾಡೋದು. Then second line, slope of the line 10x minus 8y plus 5 equal to 0. That is the second straight line. Illi a is equal to 10, b is equal to minus 8, c is equal to 5. Okay, a is equal to 10, b is equal to minus 8, c is equal to 5. Barkondidevi. Then for this one, slope is minus a divided by b. So minus a andre is to 10, b andre is to minus 8. Again minus minus cancel ಆಗುತ್ತೆ. ನೀವು 2 ಇಂದ ಡಿವೈಡ್ ಮಾಡಿದ್ರೆ 2 4s are 8, 2 5s are 10. So what we get is 5 by 4. That is the value of m2. That is m2. So we got m1 is minus 5 divided by k. m2 is 5 divided by 4. First ಕಂಡುಹಿಡ್ಕೊಂಡಿದ್ದೀವಿ. Then what they are given? They are given that two straight lines are parallel to each other. ಅವರೇ ಕೊಟ್ಬಿಟ್ಟಿದ್ದಾರೆ. So two straight lines are parallel to each other ಅಂದ್ರೆ what is the condition? m1 is equal to m2. If they are given two straight lines are parallel to each other, then what is the condition for that? That is m1 is equal to m2 is the condition. Alva, they are equal to each other. Hagadaga, we have to substitute the values here. What is m1 we got here? Minus 5 by k. What is m2 we got here? 5 divided by 4. So 5 by k, 5 divided by 4. Avana barkondidivi. m1 ಜಾಗದಲ್ಲಿ minus 5 by k, m2 ಜಾಗದಲ್ಲಿ 5 divided by 4, and we are given both are equal ಅಂತ ಅಲ್ವಾ. ಈಗ ನಾವೇನ್ ಮಾಡ್ತೀವಿ, we have to find the value of k. Okay, so k find out ಮಾಡಬೇಕು ಅಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಹೇಗೆ ಕ್ರಾಸ್ ಮಲ್ಟಿಪ್ಲೈ? k ಅನ್ನ 5 ಗೆ ಮಲ್ಟಿಪ್ಲೈ ಮಾಡಿ ಈ ಕಡೆ, then 4 ಅನ್ನ ಈ ಕಡೆ -5 ಗೆ ಮಲ್ಟಿಪ್ಲೈ ಮಾಡಿ. ಆಯ್ತಾ? ಸೊ 5 into k 5k ಆಗಿದೆ, minus 5 into 4 that is minus 20. minus 5 into 4 minus 20. 5 into k is 5k ಆಗುತ್ತೆ. Then what we need the value is, we need the value of k. ನಮಗೆ k value ಬೇಕು ಅಲ್ವಾ. ಹಾಗಾಗಿ we can write 5k is equal to minus 20 ಇದೆ. Therefore we can write k is equal to minus 20 divided by 5. Cross multiplication. Cross multiplication ಮಾಡಿ minus 20 divided by 5 ಬರ್ಕೊಳ್ತೀವಿ. So 5 1s are 5, 5 4s are 20. 5 1 5, 5 4 20. Therefore the value of k is minus 4. As usual, ಇಲ್ಲಿ ಸ್ಲೋಪ್ ಕಂಡುಹಿಡಿದ್ವಿ, m1 m2 ಎರಡನ್ನ ಕಂಡುಹಿಡಿದ್ವಿ. ಇಲ್ಲಿ ನಾವು ಪ್ಯಾರಲಲ್ ಅಂತ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ಆಲ್ರೆಡಿ ದೇ ಆರ್ ಗಿವನ್, ದೇ ಆರ್ ಪ್ಯಾರಲಲ್. ವಾಟ್ ಇಸ್ ದ ಕ್ವಶನ್ ದೇ ಆರ್ ಗಿವನ್ ಇಸ್ ಟು ಫೈಂಡ್ k ಫೈಂಡ್ ಔಟ್ ಮಾಡಿ ಅಂತ. ಹಾಗಾಗಿ ಆ ಒಂದು ಪ್ಯಾರಲಲ್ ಕಂಡೀಷನ್ ನ ಯೂಸ್ ಮಾಡಿಕೊಂಡು m1 is equal to m2 ಬರ್ಕೊಂಡ್ವಿ. m1 ಜಾಗದಲ್ಲಿ minus 5 by k, m2 ಜಾಗದಲ್ಲಿ 5 by 4 ಬರ್ಕೊಂಡು simplify ಮಾಡಿದ್ರೆ we get the value of k is minus 4. So that is the value of k. Now we are moving on to another one. Prove that the lines 5x plus 2y minus 10 equal to 0 and 2x minus 5 plus 9 equal to 0 are perpendicular to each other. ಎರಡು perpendicular ಇದೆ ಅಂತ. ಅವರು parallel ಆದ್ರೂ ಕೇಳಿ, perpendicular ಆದ್ರೂ ಕೇಳಿ. First we have to find slope m1 for first line, then slope m2 for second line. ಅವು ಕಂಡುಹಿಡಿಯಲೇಬೇಕು. ಅದಾದ್ಮೇಲೆ ಎರಡು ಸ್ಲೋಪ್ ಈಕ್ವಲ್ ಇದ್ರೆ ಪ್ಯಾರಲಲ್, ಎರಡು ಸ್ಲೋಪ್ ಪ್ರಾಡಕ್ಟ್ m1 into m2 -1 ಬಂತು ಅಂದ್ರೆ ಅವೆರಡು ಪರ್ಪೆಂಡಿಕ್ಯುಲರ್ ಅಷ್ಟೇ. ಓಕೆ, ಸೊ ದೇ ಆರ್ ಗಿವನ್ ಲೈನ್ L1 ಬರ್ಕೊಂಡಿದೀವಿ 5x plus 2y minus 10, L2 2x minus 5y plus 9. ಸೊ ಇಲ್ಲಿ a ವ್ಯಾಲ್ಯೂ, b ವ್ಯಾಲ್ಯೂ, c ವ್ಯಾಲ್ಯೂ ಬರ್ಕೊಂಡ್ರೆ a is equal to 5, b is equal to 2, c is equal to minus 10. Then here a is equal to 2, b is equal to minus 5 and c is equal to 9. Then we have to find slope. First slope is m1, that is minus a by b. First equation alli minus a by b. A is 5 here ಬರ್ಕೊಂಡಿದೀವಿ,
b is 2 here ಬರ್ಕೊಂಡಿದ್ದೀವಿ. ಸೊ therefore ಸ್ಲೋಪ್ m1 is -5 divided by 2. ಏನು ಸಿಂಪ್ಲಿಫಿಕೇಶನ್ ಇಲ್ಲ, ಡೈರೆಕ್ಟ್ ಆಗಿ -5/2 ಬರ್ಕೊಂಡ್ವಿ. Then slope m2 is equal to, again for second equation, what is a? 2. What is b? -5. So a ಜಾಗದಲ್ಲಿ 2, b ಜಾಗದಲ್ಲಿ -5 ಹಾಕೊಂಡಿದ್ದೀವಿ. Then ಇಲ್ಲಿ minus minus cancel ಆಗುತ್ತೆ. It remains with the answer is 2 divided by 5. So we got m1 is -5 divided by 2, m2 is 2 divided by 5. Then we have to show that these two straight lines are perpendicular to each other. Alva? ಹಾಗಾಗಿ perpendicular condition ಏನು? When we say two straight lines are perpendicular to each other, then we have to take m1 into m2 is equal to -1. m1 into m2 is equal to -1 ಆದಾಗ ಆ ಎರಡು ಸ್ಲೋಪ್ಗಳು ಏನಾಗಿರುತ್ತೆ? ದೇ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಹಾಗಾಗಿ ವಾಟ್ ವಿ ಕನ್ಸಿಡರ್ m1 into m2 ಕನ್ಸಿಡರ್ ಮಾಡಿ. ಕನ್ಸಿಡರ್ m1 into m2 is equal to, what is m1? -5 divided by 2. ಕಂಡಿಡಿದಿದ್ದೀವಿ ಇಲ್ಲಿ -5 divided by 2. Then what is m2? 2 divided by 5. So 5 cancel ಆಗುತ್ತೆ, 2 cancel ಆಗುತ್ತೆ. What is the remaining thing? 5 cancel ಆಯ್ತು, 2 cancel ಆಯ್ತು. ಹಾಗಾಗಿ ಉಳಿಯೋದೇನು? -1. 5 1s, then 2 1s. ಹಾಗಾಗಿ 1/1 ಉಳಿಯುತ್ತೆ, 1 ಆಗುತ್ತೆ. So therefore minus ಇರೋದ್ರಿಂದ it becomes -1. So what we got here, it is m1 into m2 is equal to -1 ಆಯ್ತು. Therefore since m1 into m2 equal to -1, the two straight lines are perpendicular to each other. That's very simple. ಎರಡು ಈಕ್ವಲ್ ಇದ್ರೆ ಪ್ಯಾರಲಲ್ ಟು ಈಚ್ ಅದರ್. ಮಲ್ಟಿಪ್ಲೈ ಮಾಡಿದಾಗ -1 ಬಂದ್ರೆ ಅದು ಪರ್ಪೆಂಡಿಕ್ಯುಲರ್. ಓಕೆ, ನೌ ವಿ ಮೂವ್ ಆನ್ ಟು ಅನದರ್ ಪ್ರಾಬ್ಲಮ್ ಹಿಯರ್. ಸೆಕೆಂಡ್ ಪ್ರಾಬ್ಲಮ್ ಇತ್ತಲ್ಲ ಅದೇ ಟೈಪ್ ಅಲ್ಲಿ. ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ ನಾವೇನ್ ಮಾಡಿದ್ವಿ? ಟೂ ಸ್ಟ್ರೈಟ್ ಲೈನ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್ ಇದ್ರೆ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ವಿ. ಇಲ್ಲಿ ಟೂ ಸ್ಟ್ರೈಟ್ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಇದೆ, ಆಗ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ. ಎರಡು ಪ್ಯಾರಲಲ್ ಇದ್ದಾಗ m1 is equal to m2 ತಗೊಂಡ್ವಿ. ಎರಡು ಪರ್ಪೆಂಡಿಕ್ಯುಲರ್ ಇದೆ ಅಂದಾಗ m1 into m2 equal to -1 ತಗೊಂಡು ಫೈಂಡ್ ದ ವ್ಯಾಲ್ಯೂ ಆಫ್ k. ರೈಟ್? ಸೊ ಅವ್ರೇನ್ ಕೊಟ್ಟಿದ್ದಾರೆ? ದೇ ಆರ್ ಗಿವನ್ ಟೂ ಈಕ್ವೇಶನ್. ದಿಸ್ ಇಸ್ ದ ಒನ್ ಈಕ್ವೇಶನ್, ದಿಸ್ ಇಸ್ ದ ಅನದರ್ ಈಕ್ವೇಶನ್. k ಎಲ್ಲಿದೆ? ಇಲ್ಲಿದೆ. ಓಕೆ, ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ k. ಸೊ ಫಸ್ಟ್ ಈಕ್ವೇಶನ್ ಬರ್ಕೊಳ್ತೀನಿ. ಸ್ಲೋಪ್ ಆಫ್ ದ ಲೈನ್ 2x plus ky plus 9. 2x plus ky plus 9. ಈ ಒಂದು ಈಕ್ವೇಶನ್ ಸ್ಲೋಪ್ ಫೈಂಡ್ ಔಟ್ ಮಾಡಬೇಕು ಅಲ್ವಾ? ಸೊ ಇಲ್ಲಿ a is equal to 2 ಇದೆ, then b is equal to k ಇದೆ, c is equal to 9 ಇದೆ. Then what is the slope? First m1 minus a by b formula. a ಜಾಗದಲ್ಲಿ 2, b ಜಾಗದಲ್ಲಿ k. So -2 divided by k is the value of m1. ಫಸ್ಟ್ ಈಕ್ವೇಶನ್ ಗೆ ಸ್ಲೋಪ್ ಕಂಡುಹಿಡಿದಿದ್ದೀವಿ, m1 -2 by k. Then slope of the line, next one, 12x minus 8y minus 7. ಇಲ್ಲಿ what is a? a is 12. What is b? That is -8. What is c? That is -7. a is 12, b is -8, c is -7 ಅಲ್ವಾ? ಈಗ ಸ್ಲೋಪ್ ಏನಾಗುತ್ತೆ? ಅಗೈನ್ -a divided by b. What is a here? 12. What is b here? -8. a ವ್ಯಾಲ್ಯೂ 12, b ವ್ಯಾಲ್ಯೂ -8 ಆಯ್ತು. ಸೊ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ 12 ಇದೆ, 8 ಇದೆ, 4 ಇಂದ ಡಿವೈಡ್ ಆಗುತ್ತೆ. 4 2s 8, 4 3s 12. ನಿಮ್ಗೆ ಅದನ್ನ 4 ಇಂದ ಡಿವೈಡ್ ಮಾಡ್ಲಿಕ್ಕೆ ಬರ್ಲಿಲ್ಲ ಅಂದ್ರೆ 12 divided by 8 ಬರ್ಕೊಂಡು 2 ಇಂದ ಡಿವೈಡ್ ಮಾಡ್ರಿ. 2 4s 8, 2 6s 12. ಮತ್ತೆ 2 ಇಂದ ಡಿವೈಡ್ ಮಾಡಿ. 2 2s 4, 2 3s 6. Finally we get the value is 3/2. So we got slope m1 is -2 by k. Slope m2 is 3 divided by 2. What they are given condition? The two lines are perpendicular to each other. So ಎರಡು perpendicular ಇದ್ದಾಗ ನಾವೇನ್ ಕನ್ಸಿಡರ್ ಮಾಡಬೇಕು? Consider m1 into m2 is equal to -1. That is the condition for perpendicular lines. m1 into m2 is equal to -1 ಅಲ್ವಾ? ಈಗ m1 ಜಾಗದಲ್ಲಿ ಏನ್ ಬರ್ಕೊಳ್ತೀವಿ? -2 divided by k ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ. ಇಂಟು m2 ಜಾಗದಲ್ಲಿ ಏನ್ ಬರ್ಕೊಳ್ತೀವಿ? 3 divided by 2 ಕಂಡಿಡ್ದಿದ್ದೀವಿ. m2 3/2 ಬರ್ಕೊಳ್ತೀವಿ. m1 is -2 divided by k, m2 is 3 divided by 2 is equal to -1. ಇಲ್ಲಿ ನೋಡಿ, ಇಲ್ಲಿ ಈ 2 ಕ್ಯಾನ್ಸಲ್ ಆಗುತ್ತೆ ಅಲ್ವಾ? ಸೊ ಇಫ್ ಯು ಸಿಂಪ್ಲಿಫೈ ದಿಸ್, 2 ಕ್ಯಾನ್ಸಲ್ ಆಯ್ತು. ದೆನ್ ಇಲ್ಲಿ k ಡಿನಾಮಿನೇಟರ್ ಅಲ್ಲಿ ಇದೆ, ಅದನ್ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ. k into -1 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ಬಿಕಮ್ k into -1 is -k. ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋದೇನು? -1 into 3, that is -3.
Then if you simplify, ಎರಡು side ಅಲ್ಲಿ minus ಇದೆ, so minus minus cancel ಆದ್ರೆ what you get here, 3 is equal to k, or we can take k is equal to 3. So that is the required value of k. Here we are given that two straight lines are perpendicular to each other. Perpendicular ಆದ್ರೂ ಇರಲಿ, parallel ಆದ್ರೂ ಇರಲಿ, we have to find the value of m1 and m2. Find out ಮಾಡಲೇಬೇಕು ಫಸ್ಟ್. m1 m2 ಫೈಂಡ್ ಔಟ್ ಮಾಡಿದ ಮೇಲೆ ಎರಡು ಈಕ್ವಲ್ ಇದ್ರೆ, ಅವ್ರು ಪ್ಯಾರಲಲ್ ಕೊಟ್ಟಿದ್ರೆ m1 is equal to m2 ಕಂಡೀಷನ್ ತಗೊಳ್ಳಿ, find the value of k. If they are given perpendicular ಕೊಟ್ಟಿದ್ರೆ, we have to take m1 into m2 is equal to -1 and then substitute the values, then get the value of k. Okay, that is how we have to do. ಈಗ ಇಲ್ಲಿವರೆಗೂ ನಾವು ಏನ್ ಮಾಡಿದ್ವಿ, we have given perpendicular condition ಮತ್ತೆ parallel condition. ಎರಡು ಈಕ್ವೇಶನ್ಸ್ ಕೊಟ್ಟಿದ್ರೆ ಪ್ಯಾರಲಲ್ ಅಂತ ತೋರಿಸಿ ಅಂದ್ರೆ m1 is equal to m2 ತೋರಿಸಿದ್ವಿ. ಅದೇ ರೀತಿ ಎರಡು ಈಕ್ವೇಶನ್ ಪ್ಯಾರಲಲ್ ಇದೆ, ಫೈಂಡ್ ದ ವ್ಯಾಲ್ಯೂ ಆಫ್ k ಅಂದ್ರೆ ಆ ಪ್ರಾಬ್ಲಮ್ ಮಾಡಿದ್ವಿ. ದೆನ್ ಎರಡು ಸ್ಟ್ರೈಟ್ ಲೈನ್ಸ್ ಕೊಟ್ಟು ಅವನ ಪರ್ಪೆಂಡಿಕ್ಯುಲರ್ ಅಂತ ತೋರಿಸಿ ಅಂದ್ರೆ we have shown m1 into m2 equal to -1 ಮಾಡಿದ್ವಿ. ಅದೇ ರೀತಿ ಎರಡು ಈಕ್ವೇಶನ್ಸ್ ಪರ್ಪೆಂಡಿಕ್ಯುಲರ್ ಇದೆ, ಫೈಂಡ್ ದ ವ್ಯಾಲ್ಯೂ ಆಫ್ k ಅಂದ್ರೆ ಆ ಪ್ರಾಬ್ಲಮ್ ಮಾಡಿದ್ವಿ. ನೌ ವಿ ಆರ್ ಗೋಯಿಂಗ್ ಟು ದ ರೆಗ್ಯುಲರ್ ಪ್ರಾಬ್ಲಮ್ಸ್. ಏನು, ದೇ ವಿಲ್ ಗಿವ್ ಟೂ ಸ್ಟ್ರೈಟ್ ಲೈನ್ಸ್, ಎರಡು ಈಕ್ವೇಶನ್ ಆಫ್ ಸ್ಟ್ರೈಟ್ ಲೈನ್ಸ್ ಕೊಡ್ತಾರೆ, ಅದಕ್ಕೆ ನಾವ್ ಏನ್ ಕಂಡುಹಿಡಿಯಬೇಕು, ಥೀಟಾ ಕಂಡುಹಿಡಿಯಬೇಕು. ವಿ ಹ್ಯಾವ್ ಟು ಫೈಂಡ್ ದ ಆಂಗಲ್ ಥೀಟಾ ಫಾರ್ ದ ಗಿವನ್ ಟು ಸ್ಟ್ರೈಟ್ ಲೈನ್ಸ್. ಅದಕ್ಕೆ ನಾವು ಫಾರ್ಮುಲಾ ಏನ್ ಕೊಟ್ಟಿದ್ದೀವಿ, tan theta is equal to modulus of m1 minus m2. ಗೊತ್ತಿದೆ ಅಲ್ವಾ ಫಾರ್ಮುಲಾ, modulus of m1 minus m2 divided by 1 plus m1 m2. That is the formula we known. ಸೊ ಎರಡು ಈಕ್ವೇಶನ್ ಕೊಟ್ಟಾಗ ಫಸ್ಟ್ ಸ್ಲೋಪ್ m1 ಕಂಡುಹಿಡಿಯಿರಿ, ಇಷ್ಟವರೆಗೂ ಮಾಡಿದೀವಿ ಅದನ್ನ. ಸ್ಲೋಪ್ m2 ಕಂಡುಹಿಡಿಯಿರಿ, ಅದು ಗೊತ್ತಿದೆ. ಅದಾದ್ಮೇಲೆ tan theta ಫಾರ್ಮುಲಾದಲ್ಲಿ ಅವನ್ನ ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫೈ ಮಾಡಿ ವಿ ಗೆಟ್ ದ ವ್ಯಾಲ್ಯೂ ಆಫ್ theta. Theta angle ಕಂಡುಹಿಡಿಯಬೇಕು. ಓಕೆ, first we will go for this one. Find the acute angle between the lines 2x minus y plus 3 equal to 0 and x minus 3y plus 2 equal to 0. They are given two equations, straight lines. What they are asking to find, acute angle. ಯಾಕೆ ಅಕ್ಯೂಟ್ ಆಂಗಲ್ ಅಂತ ತಗೊಳ್ತೀವಿ ಅಂದ್ರೆ, ನಾವು ಮಾಡ್ಯುಲಸ್ ತಗೊಂಡಿರೋದ್ರಿಂದ ವ್ಯಾಲ್ಯೂ ಪ್ಲಸ್ ಆದ್ರೂ ಬರ್ಲಿ ಮೈನಸ್ ಆದ್ರೂ ಬರ್ಲಿ, ಒಳಗಡೆ ಮಾಡ್ಯುಲಸ್ ತಗೊಂಡಿರೋದ್ರಿಂದ ವಿ ಮಸ್ಟ್ ಟೇಕ್ ಓನ್ಲಿ ಪಾಸಿಟಿವ್ ವ್ಯಾಲ್ಯೂಸ್ ಓನ್ಲಿ. ಹಾಗಾಗಿ ಪಾಸಿಟಿವ್ ವ್ಯಾಲ್ಯೂಸ್ ತಗೊಂಡಾಗ ಯೂಶುವಲಿ 100% ಆನ್ಸರ್ಸ್ ಇಲ್ಲಿ ಬರುತ್ತೆ, ಫಸ್ಟ್ ಕ್ವಾಡ್ರೆಂಟ್ ಅಲ್ಲೇ ಬರುತ್ತೆ. ಅಂದ್ರೆ 0 ಇಂದ 90 ಡಿಗ್ರಿ ಒಳಗಡೆ ಬರುತ್ತೆ. ಸೊ 0 ಇಂದ 90 ಡಿಗ್ರಿ ಒಳಗಡೆ ಇರ್ತಕ್ಕಂಥ ಆಂಗಲ್ಸ್ ನಾವೇನಂತ ಕರಿತೀವಿ, ಅಕ್ಯೂಟ್ ಆಂಗಲ್ಸ್ ಅಂತ ಕರಿತೀವಿ, ರೈಟ್? ಓಕೆ, ಫಸ್ಟ್ ಅವ್ರು ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಫಸ್ಟ್ ದೇ ಆರ್ ಗಿವನ್ ಈಕ್ವೇಶನ್ 2x minus y plus 3 equal to 0. ನಾವೇನ್ ಕಂಡುಹಿಡಿಯಬೇಕೀಗ, ಸ್ಲೋಪ್ಸ್ ಕಂಡುಹಿಡಿಯಬೇಕು, m1 ಮತ್ತೆ m2. So the slope of the line is 2x minus y plus 3 equal to 0. So if you write here, what is a equal to 2. Then what is b equal to -1. What is c is equal to 3. A equal to 2, b equal to -1, c equal to 3. Then what is the slope formula, minus a divided by b. What is a here, it is 2. What is b here, it is -1. So minus minus gets cancels, 2 divided by 1 is 2. That is the value of m1. Okay, m1 value is 2. Then find slope of the second line. Slope of the line x minus 3y plus 2. So here we write a is equal to 1, b is equal to -3, c is equal to 2. A equal to 1, b equal to -3, c equal to 2. Therefore, slope is minus a divided by b. What is a? 1. What is b? -3. So minus minus gets cancels. The remaining answer is 1 by 3. So that is the value of slope m2. So we got m1 is 2 and m2 is 1 by 3. That is the value we got here. Now we have to write the equation of angle. If theta is the acute angle between lines, then tan theta formula is m1 minus m2 divided by 1 plus m1 m2. Tan theta is equal to modulus. ಯಾಕೆ ಮಾಡ್ಯುಲಸ್ ಹಾಕಿದೀವಿ ಅಂದ್ರೆ, ಒಳಗಡೆ ಸಿಂಪ್ಲಿಫೈ ಮಾಡಿದಾಗ ಏನಾದ್ರೂ ವ್ಯಾಲ್ಯೂ ಬರಲಿ, ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ ಪಾಸಿಟಿವ್. ನೆಗೆಟಿವ್ ಆದ್ರೂ ಬರಲಿ ಪಾಸಿಟಿವ್ ಆದ್ರೂ ಬರಲಿ, ವಿ ಹ್ಯಾವ್ ಟು ಟೇಕ್ ಪಾಸಿಟಿವ್. ಅದಕ್ಕೋಸ್ಕರ ಮಾಡ್ಯುಲಸ್ ಸೈನ್ ಹಾಕಿದ್ದೀವಿ. ಓಕೆ, ಸೊ tan theta is equal to modulus of m1 minus m2 divided by 1 plus m1 m2. What we have to do next? Substitute the values of m1 and m2 in this equation. Tan theta equation ಅಲ್ಲಿ m1 2, m2 ಅನ್ನ 1 by 3 substitution ಮಾಡಿ. So here in the place of m1 it is 2, in the place of m2 it is 1 by 3.
divided by 1 is there, then m1 is 2, m2 is 1 by 3. So 2, m1 is 2, m2 is 1 by 3, then 1 plus m1 is 2 and m2 is 1 by 3. ಇಷ್ಟು ಬಂತು. ಈಗ ಸಿಂಪ್ಲಿಫೈ ಮಾಡಿ. ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥದಕ್ಕೆ ಎಲ್ ಸಿ ಎಂ ತಗೊಳ್ಳಿ. ಓಕೆ, ನಿಮಗೆ ಎಲ್ ಸಿ ಎಂ ತಗೊಳೋದನ್ನ ಫಸ್ಟ್ ಕ್ಲಾಸ್ ಇಂದಾನು ಹೇಳ್ಕೊಂಡಿದ್ದೀನಿ. ಸೊ 2 minus 1 by 3 ಇದೆ. ಇಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ. ಸೊ 3 into 1 ಅಂದ್ರೆ 3 is the LCM ಅಲ್ವಾ. ಸೊ 1 ಇಂದ 3 ನ ಡಿವೈಡ್ ಮಾಡಿದ್ರೆ 3 ಉಳಿಯುತ್ತೆ. 3 ಇಂದ 2 ಮಲ್ಟಿಪ್ಲೈ ಮಾಡಿದ್ರೆ 6 ಆಗುತ್ತೆ. ಮೈನಸ್ 3 ಇಂದ 3 ಡಿವೈಡ್ ಮಾಡಿದ್ರೆ 1 ಉಳಿಯುತ್ತೆ. 1 into 1 is 1. That's what we have written. 6 minus 1 divided by 3. Then ಇಲ್ಲಿ ಏನಾಗುತ್ತೆ, 2 into 1 by 3 ಇದೆ. 2 into 1 by 3 ಏನಾಯ್ತು, 2 by 3 ಆಯ್ತು. 2 into 1 is 2 divided by 3. So 2 by 3. ಆಗ ಕೆಳಗಡೆ ಉಳಿದಿರೋದೇನು, ಇಟ್ ಈಸ್ 1 plus 2 divided by 3 ಉಳಿದಿದೆ ಅಲ್ವಾ. ಇಲ್ಲಿ ಡಿನಾಮಿನೇಟರ್ ಅಲ್ಲಿ 1 plus 2 divided by 3 ಉಳಿದಿದೆ. ಅಗೇನ್ 3 is the LCM. So 3 into 1 is 3 plus 3 3 is cancel ಆದರೆ 1. 1 into 2 is 2. So that is 3 plus 2 divided by 3. ಅದು ಡಿನಾಮಿನೇಟರ್ ಅಲ್ಲಿ. ನ್ಯೂಮರೇಟರ್ ಅಲ್ಲಿ 6 minus 1 by 3 by taking LCM. ಡಿನಾಮಿನೇಟರ್ ಅಲ್ಲಿ 3 plus 2 divided by 3 by taking LCM. ಸೊ ಇಲ್ಲಿ ಡಿನಾಮಿನೇಟರ್ ಅಲ್ಲಿ 3 ಇದೆ, ಇಲ್ಲೂ ಡಿನಾಮಿನೇಟರ್ ಅಲ್ಲಿ 3 ಇದೆ. ಈ 3 ಕ್ಯಾನ್ಸಲ್ ಆಗುತ್ತೆ. ಯಾಕೆಂದ್ರೆ ನಾವು ಎರಡು ಈ ತರ ಒಂದು ನಿಮಗೆ ಗೊತ್ತಿದೆ, ಎರಡು ನಂಬರ್ಸ್ಗಳು ಈ ತರ ಇದ್ದಾಗ ಡಿವೈಡೆಡ್ ಬೈ ಎ ಬೈ ಬಿ ಡಿವೈಡೆಡ್ ಬೈ ಸಿ ಬೈ ಡಿ ಇದ್ರೆ ನಾವು ಅದನ್ನ ಅಂತ ಬರ್ಕೊಳ್ತೀವಿ, ಎ ಬೈ ಬಿ ಇಂಟು ಡಿ ಬೈ ಸಿ ಅಂತ ಬರ್ಕೊಳ್ತೀವಿ. ಹಾಗೆ ಅದೇ ಫಾರ್ಮೆಟ್ ಅಲ್ಲಿ ಇದೆ ಇದು. 6 minus 1 by 3, 3 plus 2 by 3 ಇದ್ದಾಗ ಇಲ್ಲಿರತಕ್ಕಂಥ 3 ಮೇಲ್ಗಡೆ ಬರುತ್ತೆ, ಇಲ್ಲೊಂದು 3 ಇರುತ್ತೆ. ಸೊ 3 ಏನಾಯ್ತು, ಕ್ಯಾನ್ಸಲ್ ಆಗತ್ತೆ. ದೆನ್ ಇಲ್ಲಿ ಏನು ಉಳಿದಿದೆ, 6 minus 1 that is 5, 3 plus 2 is 5. ಸೊ ಮೇಲ್ಗಡೆ 5, ಕೆಳಗಡೆ ಕೂಡ 5. ಸೊ 5 divided by 5, 5 ಕ್ಯಾನ್ಸಲ್ ಆಗತ್ತೆ. ಸೊ ವಿ ಗೆಟ್ ದ ವ್ಯಾಲ್ಯೂ ಇಸ್ 1. ಏನ್ 1? tan theta 1. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ tan theta. ಇದು ಬಂದಿರೋದು ಥೀಟಾ ಅಲ್ಲ, tan theta. ನಾವು ಕಂಡುಹಿಡಿಯಬೇಕಾಗಿರೋದೇನು, ಥೀಟಾ. ಸೊ ನಿಮಗೆ ಗೊತ್ತಿದೆ tan ಅಲ್ಲಿ 1 ಯಾವ್ದಕ್ಕೆ ಬರುತ್ತೆ ಅಂತ. ಯು ನೋ ದೋಸ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಗೊತ್ತಿದೆ ಅಲ್ಲ. ಸೊ ವಾಟ್ ಇಸ್ ದಟ್ ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್? tan 0 is 0. Then what is tan 30? Tan 30 is 1 by root 3. Then what is tan 45? Tan 45 is 1. Then what is tan 60? Tan 60 is root 3. Then what is tan 90? Tan 90 value is infinity. ಇಷ್ಟು ಗೊತ್ತಿದೆ ಅಲ್ವಾ. ಸೊ ಬೇಸ್ಡ್ ಆನ್ ದಟ್ 1 ಅಂದ್ರೆ ಇಲ್ಲಿ 1 ಬಂದಿದೆ ಆನ್ಸರು. ಸೊ 1 tan ಅಲ್ಲಿ ಯಾವ ಆಂಗಲ್ ಗೆ ಬರುತ್ತೆ ಅಂದ್ರೆ tan 45 ಗೆ ಬರುತ್ತೆ. ಸೊ 1 ಜಾಗದಲ್ಲಿ ನಾವೇನ್ ಬರ್ಕೊಂಡಿದೀವಿ, tan 45 ಬರ್ಕೊಂಡಿದೀವಿ. ಸೊ tan theta ನಮಗೆ 1 ಬಂತು. ಆ 1 ಅನ್ನು ನಾವು tan 45 ಅಂತ ಬರ್ಕೊಂಡಾಗ, ಸೊ ಇಫ್ ಯು ಈಕ್ವೇಟ್ ದೀಸ್ ಟು, tan theta, tan 45 ಎರಡನ್ನ ಈಕ್ವೇಟ್ ಮಾಡಿದಾಗ ವಾಟ್ ಯು ಗೆಟ್ ದ ವ್ಯಾಲ್ಯೂ ಇಸ್ theta is equal to 45 degree. tan theta, tan 45 ನ ನಾವು ಈಕ್ವೇಟ್ ಮಾಡಿದಾಗ theta ವ್ಯಾಲ್ಯೂ ಏನ್ ಬಂದಿದೆ, 45 ಡಿಗ್ರಿ ಬಂದಿದೆ. This is how we have to find the angle between two straight lines. First line ಗೆ ಸ್ಲೋಪ್ ಕಂಡುಹಿಡಿಯಿರಿ, that is m1. Second line ಗೆ ಸ್ಲೋಪ್ ಕಂಡುಹಿಡಿಯಿರಿ, that is m2. Take formula tan theta is equal to modulus of m1 minus m2 divided by 1 plus m1 m2. Substitute the values of m1 and m2. Take LCM and simplify. We get the value of tan theta. Then ಅದಕ್ಕೆ ಏನಿದೆ ಈಕ್ವಲೆಂಟ್ ವ್ಯಾಲ್ಯೂ ಬರ್ಕೊಳ್ಳಿ, ಕಂಪೇರ್ ಮಾಡಿ, ಸಿಂಪ್ಲಿಫೈ ಮಾಡಿ. So we get theta is equal to 45 degree. Now we are moving to another one. Find the acute angle between the lines. 7x minus 4y equal to 0. 3x minus 11y plus 5 equal to 0. Okay. So first equation ಬರ್ಕೊಳ್ತೀವಿ. What is that? Almost ನಿಮಗೆ ಎಲ್ಲ ಗೊತ್ತಿರೋದ್ರಿಂದ ಈಗ ಫಾಸ್ಟ್ ಆಗಿ ಹೋಗಬಹುದು. a equal to 7, b equal to minus 4, c ಕೊಟ್ಟಿಲ್ಲ, so 0 ಅಷ್ಟೇ, no problem. Then what is the formula for slope? Minus a by b, that is a is 7, b is minus 4. So minus minus cancels, answer is 7 by 4, that is m1. Value of slope m1 ಏನಾಯ್ತು, 7 by 4. ಯಾಕೆಂದ್ರೆ ತುಂಬಾ ಪ್ರಾಬ್ಲಮ್ಸ್ ಮಾಡಿದೀವಿ ಈ ಟೈಪ್ ಅಲ್ಲಿ, ನೀವು ಕಂಡುಹಿಡಿದಿದ್ದೀರಾ ಎಲ್ಲ ಅದರಲ್ಲೂ ಕೂಡ. Then slope of the line 3x minus 11y plus 5, that is the second line they are given. Here a is equal to 3, b is equal to minus 11, c is equal to 5. Then minus a by b ಹಾಕೊಂಡ್ರೆ a is 3, b is minus 11, so minus minus cancels, so answer is 3 divided by 11, that is m2. Then formula for angle, acute angle formula is tan theta is equal to modulus of m1 minus m2 divided by 1 plus m1 m2. Substitute the values. m1 ಜಾಗದಲ್ಲಿ ಏನು ಸಬ್ಸ್ಟಿಟ್ಯೂಷನ್ ಮಾಡಬೇಕು,
7/4 ಬರ್ಕೊಂಡಿದೀವಿ. m2 ಜಾಗದಲ್ಲಿ 3/11 ಬರ್ಕೊಂಡಿದೀವಿ. Divided by 1 plus m1 is 7/4, m2 is 3/11. Again, we have to take LCM here. So 7/4 minus 3/11. ಎರಡು ಡಿಫರೆಂಟ್ ನಂಬರ್ ಇದ್ದು ಅವು ಪ್ರಾಡಕ್ಟ್ ಮಲ್ಟಿಪ್ಲಿಕೇಶನ್ ಬರಲ್ಲ ಅಂದ್ರೆ ಇವೆರಡನ್ನು ಒಂದೇ ನಂಬರ್ ಇಂದ ಡಿವೈಡ್ ಮಾಡ್ಲಿಕ್ಕೆ ಬರಲ್ಲ ಅಂದಾಗ ಅವುಗಳ ಪ್ರಾಡಕ್ಟ್ ನಾವು LCM ಅಂತ ತಗೊಳ್ತೀವಿ. ಸೊ 11 4s are 44. ಸೊ ಆ ತರ ಎರಡು ಡಿಫರೆಂಟ್ ನಂಬರ್ ಇದ್ದಾಗ 11 ಇಂದ ಇದನ್ನ ಮಲ್ಟಿಪ್ಲೈ ಮಾಡ್ತೀವಿ, ಇದರಿಂದ ಇದನ್ನ ಮಲ್ಟಿಪ್ಲೈ ಮಾಡ್ತೀವಿ, ಇದರಿಂದ ಇದನ್ನ ಮಲ್ಟಿಪ್ಲೈ ಮಾಡ್ತೀವಿ, ಕೆಳಗಡೆ 11 into 4 44 ಬರ್ಕೊಳ್ತೀವಿ. ಓಕೆ, ಸೊ 11 4s are 44, 11 into 7 is 77, the minus 4 3s are 12. ಅದನ್ನ ಬರ್ಕೊಂಡಿದೀವಿ. 77 minus 12 divided by 44. then ಕೆಳಗಡೆ 7 3s are 21, 11 4s are 44 ಆಯ್ತು. ಕೆಳಗಡೆ 1 ಪ್ಲಸ್ ಇಲ್ಲಿ 7 3s are 21, ಮೇಲ್ಗಡೆ ಇರೋದು ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 21, ಕೆಳಗಡೆ ಇರೋದು ಎರಡು ಮಲ್ಟಿಪ್ಲೈ ಮಾಡಿದ್ರೆ 4 into 11 is 44. Again, what is the LCM? LCM is 44 only. 44 is the LCM. So 44 into 1 is 44 plus 21. Okay, ಅದನ್ನ ಬರ್ಕೊಂಡಿದೀವಿ. 44 plus 21 divided by 44. As usual, E44 cancel ಆಗುತ್ತೆ. 77 minus 12 is 65. 44 plus 21 is 65. So 65 cancels. We get the answer is 1. And as you know in the previous problem, tan ಅಲ್ಲಿ 1 ಯಾವ ವ್ಯಾಲ್ಯೂಗೆ ಬರುತ್ತೆ? tan 45 ಗೆ ಬರುತ್ತೆ. So tan theta is equal to tan 45. Compare these two. What is the value of theta? 45 degree. Okay, so that's very simple. So they are given these two equations. First equation gets slope 7/4. Next equation gets slope 3/11. Substitution ಮಾಡಿ LCM ತಗೊಳ್ಳಿ, simplify ಮಾಡಿ, we get tan theta is equal to 1. 1 ಅನ್ನು ನಾವು tan 45 degree ಅಂತ ಬರ್ಕೊಂಡ್ವಿ. Therefore theta is equal to 45 degree. Now we will do another problem. Find the acute angle between the lines 5x plus 2y plus 10 equal to 0, 2x minus 5y plus 8 equal to 0. First straight line ಬರ್ಕೊಂಡಿದೀವಿ. So a 5x plus 2y plus 10. Here what is A? A is equal to 5. What is B? B equal to 2. What is C? C is equal to 10. Okay. Then what is the formula for slope? Minus A by B. What is A? 5. What is B? 2. Therefore slope M1 is minus 5/2. Then slope of the line 2x minus 5y plus 8. So what is A here? A is equal to 2. What is B here? B is minus 5. What is C here? C is equal to 8. Then minus A divided by B is equal to A is 2, B is minus 5. ಬರ್ಕೊಂಡಿದೀವಿ. Minus minus cancel ಆಗುತ್ತೆ. It remains with 2/5. Therefore slope M2 is 2/5. Slope M1 is minus 5/2. Slope M2 is 2 divided by 5. Then we have to write formula for equation to find angle. So if theta is the acute angle between lines, then tan theta is modulus of M1 minus M2 divided by 1 plus M1 M2. Substitute the values here. What is M1? M1 is minus 5/2, substituted. M2 is 2/5, substituted. Then 1 plus M1 value is minus 5/2, M2 is 2/5. Value substitution ಮಾಡಿದೀವಿ. M1 ಜಾಗದಲ್ಲಿ minus 5/2, M2 ಜಾಗದಲ್ಲಿ minus 2/5. Then ಇಲ್ಲಿ M1 ಜಾಗದಲ್ಲಿ minus 5/2, M2 ಜಾಗದಲ್ಲಿ 2/5. As usual, again take LCM. Okay, so minus 5/2, then minus 2/5. ಎರಡು ಡಿಫರೆಂಟ್ ನಂಬರ್ಸ್ ಆಗಿರೋದ್ರಿಂದ LCM ಏನಾಗುತ್ತೆ? ಅವುಗಳ ಪ್ರಾಡಕ್ಟ್ 5 into 2 10. Then 5 ನ ಇಲ್ಲಿ ಮಲ್ಟಿಪ್ಲೈ ಮಾಡಿ, 2 ನ ಇಲ್ಲಿ ಮಲ್ಟಿಪ್ಲೈ ಮಾಡಿ. 5 into 5 25, that is minus 25. 2 into minus 2 minus 4. That's what we have written. Minus 25 minus 4 divided by 10. Then ಕೆಳಗಡೆ ಇರೋದ್ರಲ್ಲಿ 1, then minus into plus minus ಆಗುತ್ತೆ. Then 5 into 5 cancel ಆಗುತ್ತೆ. ಇಲ್ಲಿ 2 cancel ಆಗುತ್ತೆ. You can observe 5 gets cancels, 2 gets cancels. So it remains with 1 minus 1. What is 1 minus 1? 0. ಇಲ್ಲಿ ಬಂದಿದೆ ನೋಡಿ 0. LCM ತಗೊಂಡಾದ್ರೂ ಮಾಡಬಹುದು, ಇಲ್ಲ ಡೈರೆಕ್ಟ್ ಆಗಿ ಮಾಡಬಹುದು. 5 cancels, 2 cancels. So 1 minus 1 is 0. So ಇಲ್ಲಿ ಏನಾಗುತ್ತೆ? minus 29 divided by 0 ಆಗುತ್ತೆ. So anything minus ಇರೋದು ಏನಾಗುತ್ತೆ? ಮಾಡ್ಯುಲಸ್ ಇರೋದ್ರಿಂದ ಪ್ಲಸ್ ಆಗುತ್ತೆ. Anything divided by 0 is what? Infinity. Anything divided by 0. 1 divided by 0 infinity ಅಂದಾಗ any value divided by 0 ಕೂಡ ಏನಾಗುತ್ತೆ? Infinity ಆಗುತ್ತೆ.
ದೆನ್ ಟ್ಯಾನ್ ಅಲ್ಲಿ ಇನ್ಫಿನಿಟಿ ಯಾವ್ದಕ್ಕೆ ಬರುತ್ತೆ? ನೀವು ಈ ತರನು ಟ್ಯಾನ್ ಇಸ್ ಇಲ್ಲಿ ಥೀಟಾ ಎರಡು ಕಡೆ ಟ್ಯಾನ್ ಇನ್ವರ್ಸ್ ತಗೊಂಡ್ ಮಾಡಿದೀವಿ. ಅದ್ರ ಬದಲು ಪ್ರೀವಿಯಸ್ ಮಾಡಿದ್ವಲ್ಲ, ವಾಟ್ ಇಸ್ ದಟ್? ದಟ್ ಇಸ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಇನ್ಫಿನಿಟಿ. ಇನ್ಫಿನಿಟಿ ಟ್ಯಾನ್ ಅಲ್ಲಿ ಯಾವ ವ್ಯಾಲ್ಯೂಗೆ ಬರುತ್ತೆ? ಟ್ಯಾನ್ 90 ಡಿಗ್ರಿಗೆ ಬರುತ್ತೆ ಅಲ್ವಾ? ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಇನ್ಫಿನಿಟಿ, ಇನ್ಫಿನಿಟಿ ಬರೋದು ಟ್ಯಾನ್ 90 ಡಿಗ್ರಿಗೆ. ಸೊ ಇವೆರಡನ್ನ ಕಂಪೇರ್ ಮಾಡಿದಾಗ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಥೀಟಾ? ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ. ದಿಸ್ ಇಸ್ ದ ಅನದರ್ ಮೆಥಡ್. ಓಕೆ, ಇದು ಇನ್ನೊಂದು ಮೆಥಡ್ ಅಷ್ಟೇ. ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಇನ್ಫಿನಿಟಿ ಇರುತ್ತೆ. ಎರಡು ಕಡೆ ನಾವು ಟ್ಯಾನ್ ಇನ್ವರ್ಸ್ ತಗೊಂಡಾಗ, ಎರಡು ಕಡೆ ಟ್ಯಾನ್ ಇನ್ವರ್ಸ್ ತಗೊಂಡ್ರೆ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಇನ್ಫಿನಿಟಿ ಅಂತ ಬರ್ಕೊಳ್ತೀವಿ. ಸೊ ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಆದ್ರೆ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಇನ್ಫಿನಿಟಿ. ಅಗೇನ್ ಟ್ಯಾನ್ ಇನ್ವರ್ಸ್ ಆಫ್ ಇನ್ಫಿನಿಟಿ ಈಸ್ ವಾಟ್? 90 ಡಿಗ್ರಿ. ಈ ಟೈಪ್ ಅಲ್ಲೂ ಮಾಡಬಹುದು. ಅಥವಾ ಇನ್ಫಿನಿಟಿ ಯಾವ್ದಕ್ ಬರುತ್ತೆ? ಟ್ಯಾನ್ 90ಗೆ ಬರುತ್ತೆ. ಅದನ್ನ ಬರ್ಕೊಂಡು ಎರಡು ಕಡೆ ಟ್ಯಾನ್ ಇರೋದ್ರಿಂದ ಕಂಪೇರ್ ಮಾಡಿ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಬರ್ಕೋಬಹುದು. ಸೊ ದಟ್ ಈಸ್ ದ ಅನದರ್ ಪ್ರಾಬ್ಲಮ್ ಹಿಯರ್. ಓಕೆ, ದೆನ್ ವಿ ವಿಲ್ ಗೋ ಫಾರ್ ಲಾಸ್ಟ್ ಒನ್ ಹಿಯರ್. Find the angle between the two straight lines whose slopes are. ಇವೆರಡು ಸ್ಲೋಪ್ಸ್ ಕೊಟ್ಟಿದ್ದಾರೆ. So this is the slope m1 they are given. This is the slope m2 they are given. So they are asking to find angle. Okay. So theta is the acute angle between the lines. Then tan theta is modulus of m1 minus m2 by 1 plus m1 m2. ಇಲ್ಲಿ m1 ಏನಿದೆ √3 ಇದೆ, m2 ಏನಿದೆ 1 by √3. √3 divided by 1 plus m ಜಾಗದಲ್ಲಿ √3, m2 ಜಾಗದಲ್ಲಿ 1 by √3. ಇಲ್ಲಿ √3 ಕ್ಯಾನ್ಸಲ್ ಆಗುತ್ತೆ. ದೆನ್ √3 minus 1 by √3 ಗೆ ನೀವು LCM ತಗೊಂಡ್ರೆ ಆಗ again √3 is the LCM. So √3 into √3 ಮಾಡಿ, √3 into √3 whole square ಆಗುತ್ತೆ. √3 into √3 whole square minus 1 into 1 is 1. So √3 whole square ಅಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ 3 ಉಳಿಯುತ್ತೆ, minus 1 divided by √3. ಅದನ್ನ ನಾವು ಬರ್ಕೊಂಡಿದ್ದೀವಿ. √3 whole square ಅಂದ್ರೆ 3 minus 1 divided by √3. ಕೆಳಗಡೆ √3 ಕ್ಯಾನ್ಸಲ್ ಆಗೋದ್ರಿಂದ 1 plus 1 is 2. Okay, then if you simplify this, what we get? So ಇಲ್ಲಿ 3 minus 1 ಏನಾಯ್ತು? 2 ಆಯ್ತು. ಇಲ್ಲಿ 2 into √3 ಮಲ್ಟಿಪ್ಲಿಕೇಶನ್ ಆಗುತ್ತೆ. So 2 divided by 2 √3. So ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. It remains with 1 by √3. So what we got? Tan theta is 1 divided by √3. 1 divided by √3 ಯಾವ್ದಕ್ಕೆ ಬರುತ್ತೆ? tan 30 ಗೆ ಬರುತ್ತೆ. So tan 30 ಗೆ 1 by √3 we get it here. So tan theta is equal to 1 by √3, that is tan 30. Then ಇವೆರಡನ್ನ ಈಕ್ವೇಟ್ ಮಾಡಿದ್ರೆ, ಕಂಪೇರ್ ಮಾಡಿದ್ರೆ what is the value of theta? Theta is equal to 30 ಡಿಗ್ರಿ ಆಗುತ್ತೆ. Okay, so that is the required value. Theta is equal to 30 degree. Tan theta is equal to tan 30 degree. If you compare these two, we get theta is equal to 30 degree. Okay, hope you understood these problems. ತುಂಬಾ ಸಿಂಪಲ್ ಇರುತ್ತೆ. ಸ್ಲೋಪ್ ಫೈಂಡ್ ಔಟ್ ಮಾಡಿ, m1 m2 ಫೈಂಡ್ ಔಟ್ ಮಾಡಿ, ದೆನ್ ಅದನ್ನ tan theta ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫೈ ಮಾಡಿ, LCM ತಗೊಳ್ಳೋದನ್ನ ಕರೆಕ್ಟ್ ಆಗಿ ಮಾಡಿ. So what are the problems we have given is show that the lines are parallel. So m1 ಕಂಡಿಡೀರಿ, m2 ಕಂಡಿಡೀರಿ, m1 is equal to m2 ಅಂತ ಹೇಳಿ ತೋರಿಸಿ. ದೆನ್ ಚೆಕ್ ಆರ್ ಪ್ಯಾರಲಲ್ ಆರ್ ನಾಟ್. ಇವೆರಡು ಲೈನ್ಸ್ ಪ್ಯಾರಲಲ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ಹೇಗೆ ಚೆಕ್ ಮಾಡ್ತೀರಾ? m1 m2 ಕಂಡಿಡೀರಿ, m1 is equal to m2 ಇದ್ರೆ ಪ್ಯಾರಲಲ್, ಈಕ್ವಲ್ ಇಲ್ಲ ಅಂದ್ರೆ ನಾಟ್ ಪ್ಯಾರಲಲ್ ಅಷ್ಟೇ. ಇಲ್ಲೂ ಕೂಡ ಅಷ್ಟೇ, ಸೇಮ್ ಪ್ಯಾರಲಲ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ದೆನ್ ಚೆಕ್ ವೆದರ್ ದ ಗಿವನ್ ಲೈನ್ಸ್ ಆರ್ ಪ್ಯಾರಲಲ್. ಇಲ್ಲೂ ಕೂಡ ಸೇಮ್ ಕಂಡೀಷನ್ ಕೊಟ್ಟಿದ್ದಾರೆ. ದೆನ್ ಶೋ ದಟ್ 2 ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್. ಎರಡನ್ನ ಪರ್ಪೆಂಡಿಕ್ಯುಲರ್ ಅಂತ ತೋರಿಸಿ ಅಂತ ಕೇಳಿದ್ದಾರೆ. ತೋರಿಸಿ ಎಂದಾಗ ವಿ ಮಸ್ಟ್ ಶೋ ದಟ್ m1 into m2 is equal to -1. ಚೆಕ್ ಅಂತ ಬಂದಾಗ ಬರ್ಬಹುದು, ಬರ್ದೇ ಇರಬಹುದು, ಬಟ್ ಶೋ ದಟ್ ಪ್ರೂವ್ ದಟ್ ಕೊಟ್ಟಾಗ ಬಂದೇ ಬರುತ್ತೆ. ಸೊ ಸೇಮ್ ಥಿಂಗ್, ಇವೆಲ್ಲ ಪ್ರಾಬ್ಲಮ್ಸ್ ಪರ್ಪೆಂಡಿಕ್ಯುಲರ್ ಫೈಂಡ್ ಔಟ್ ಮಾಡೋದೇ ಇದೆ. m1 ಕಂಡಿಡೀರಿ, m2 ಕಂಡಿಡೀರಿ, ದೆನ್ m1 into m2 -1 ಬಂತು ಅಂದ್ರೆ those two lines are perpendicular. Then these 4 problems are based on angle find out ಮಾಡೋದು. ಫಸ್ಟ್ m1 ಕಂಡಿಡಿಬೇಕು, ದೆನ್ m2 ಕಂಡಿಡಿಬೇಕು, ದೆನ್ tan theta ಫಾರ್ಮುಲಾಗೆ ಹಾಕಿ ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫೈ ಮಾಡಿ. So these 4 problems to find angle. Okay, so those are the some assignment problems. Now we have some multiple choice question here. So the acute angle between the lines 4x plus y minus 7 equal to 0
and x minus 4y plus 3 equal to 0 is ಅಕ್ಯೂಟ್ ಆಂಗಲ್. ಈ ಒಂದು ಎರಡು ಲೈನ್ಗಳ ಮಧ್ಯೆ ಇರತಕ್ಕಂತ ಆಂಗಲ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ವಿ ಹ್ಯಾವ್ ಟು ರೈಟ್ ಹಿಯರ್ ವಾಟ್ ಇಸ್ ಎ ಹಿಯರ್. ಎ ಈಕ್ವಲ್ ಟು 4, ಬಿ ಈಕ್ವಲ್ ಟು 1, ಸಿ ಇಸ್ ಈಕ್ವಲ್ ಟು -7. ದೆನ್ ವಾಟ್ ಇಸ್ ಸ್ಲೋಪ್ m1? m1 is equal to minus a by b, so that is minus 4 by 1, that is -4. Okay, then here a is equal to 1, b is equal to -4, then c is equal to 3 alva. Then ಆಗ ಏನಾಗುತ್ತೆ, m2 is equal to minus a by b ತಗೊಂಡಾಗ that is -1 by -4, minus ಕ್ಯಾನ್ಸಲ್ ಆಗುತ್ತೆ, so it is 1 by 4. ನೀವು ನೋಡಬಹುದು m1 into m2 ಮಾಡಿದ್ರೆ ಏನಾಗುತ್ತೆ, -4 into 1 by 4, 4 ಕ್ಯಾನ್ಸಲ್ ಆಗುತ್ತೆ. ಡೈರೆಕ್ಟ್ ಆಗಿ ಇಲ್ಲೇ ಮಾಡಬಹುದು, m1 into m2 is equal to -4 into 1 by 4 ಮಾಡಿದ್ರೆ 4 ಕ್ಯಾನ್ಸಲ್ ಆಯ್ತು, ಏನ್ ಬಂತು -1. ಸೊ ಎರಡು ಸ್ಟ್ರೈಟ್ ಲೈನ್ಸ್ ಸ್ಲೋಪ್ ಪ್ರಾಡಕ್ಟ್ -1 ಬಂತು ಅಂದ್ರೆ ಆಗ ಏನರ್ಥ, ಆ ಎರಡು ಸ್ಟ್ರೈಟ್ ಲೈನ್ಸ್ ಪರ್ಪೆಂಡಿಕ್ಯುಲರ್ ಆಗಿದೆ. ಪರ್ಪೆಂಡಿಕ್ಯುಲರ್ ಅಂದ್ರೆ ಆಂಗಲ್ ಎಷ್ಟಿರುತ್ತೆ, 90 ಡಿಗ್ರಿ ಇರುತ್ತೆ. ಈ ತರ ಡೈರೆಕ್ಟ್ ಆಗಿ ಬರಿಬಹುದು. ಆ ತರ ಗೊತ್ತಾಗ್ಲಿಲ್ಲ ಅಂದ್ರೆ ಟ್ಯಾನ್ ಥೀಟಾ ಫಾರ್ಮುಲಾ ಹಾಕೊಳ್ಳಿ. ಟ್ಯಾನ್ ಥೀಟಾ ಫಾರ್ಮುಲಾದಲ್ಲಿ m1 minus m2, ವಾಟ್ ಇಸ್ m1 -4, ವಾಟ್ ಇಸ್ m2 -1 by 4 by 1 plus m1 is -4, m2 is 1 by 4 ಹಾಕೊಂಡಿದ್ದೀನಿ. ಇಲ್ಲಿ 4 ಕ್ಯಾನ್ಸಲ್ ಆಗುತ್ತೆ. ದೆನ್ ಇಲ್ಲಿ ಪ್ರಾಡಕ್ಟ್ ಗೆ ಇಲ್ಲಿ LCM ತಗೊಂಡಾಗ 4 is the LCM, ದೆನ್ ಮೇಲ್ಗಡೆ -16 -1 ಡಿವೈಡೆಡ್ ಬೈ ಕೆಳಗಡೆ 4 ಕ್ಯಾನ್ಸಲ್ ಆದ್ರೆ 1 minus 1 is 0. ಸೊ ಎನಿಥಿಂಗ್ ಡಿವೈಡೆಡ್ ಬೈ 0 is ಇನ್ಫಿನಿಟಿ. ಇನ್ಫಿನಿಟಿಯನ್ನ ನಾವೇನಂತ ಬರಿಬಹುದು, tan 90 ಅಂತ ಬರಿಬಹುದು. therefore theta is equal to ಏನಾಗುತ್ತೆ, 90 ಡಿಗ್ರಿ ಆಗುತ್ತೆ. we can do like this. so therefore what is the right answer? option B, theta is equal to 90 degree. Next, another one. If the given two lines 7x plus 5y minus 9 equal to 0 and 5x minus ky plus 11 equal to 0 are perpendicular, then value of k is. ಈ ಎರಡು ಲೈನ್ಸ್ ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಟಿದ್ದಾರೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕೆ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಈಕ್ವೇಶನ್ ಗೆ ಯಾವುದು, 7x plus 5y minus 9 equal to 0. ಇದಕ್ಕೆ ಸ್ಲೋಪ್ ಫೈಂಡ್ ಔಟ್ ಮಾಡೋಣ. ಸೊ m1 is equal to minus a by b. What is a? 7. What is b? 5. Then for second equation, 5x minus ky plus 11 equal to 0. ಅದಕ್ಕೆ ಸ್ಲೋಪ್ ಫೈಂಡ್ ಔಟ್ ಮಾಡೋಣ. that is m2, that is minus a by b. so minus a is -5, k is b is minus k. so minus gets cancels, so we get 5 by k. They are given lines are perpendicular. Perpendicular andaga we can write m1 into m2 is equal to -1. so what is m1 here? m1 is -7 by 5. what is m2 here? 5 by k, that is equal to -1. so 5 gets cancels, k ikade cross multiply ಮಾಡಿ, so we get -7 equal to -k. so minus cancels, we get k equal to 7. ಪ್ರಾಬ್ಲಮ್ಸ್ ಮಾಡಿದೀವಿ, ಸೇಮ್ ಟೈಪ್ ಪ್ರಾಬ್ಲಮ್ಸ್ ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿದೀವಿ. ಜಸ್ಟ್ ಐ ಆಮ್ ಶೋಯಿಂಗ್ ಹೌ ವಿ ಆರ್ ಗೆಟಿಂಗ್ ಆನ್ಸರ್. ಸೊ ವಾಟ್ ಇಸ್ ದ ರೈಟ್ ಆನ್ಸರ್? k is equal to 7. that is option A is equal to 7 is the right answer. So just we summarize the contents we discussed in this session are angle between two straight lines. So what is the formula for angle between two straight lines? That is tan theta is equal to modulus of m1 minus m2 by 1 plus m1 m2. that is the formula. Then condition for two parallel lines. When we say two straight lines are parallel to each other, when their slopes are equal, m1 is equal to m2. Then condition for perpendicular lines, when with the two straight lines are perpendicular to each other, then m1 into m2 is equal to -1. So these are the cases, and we have done problems, given assignments, and multiple choice questions we are discussed. Then in the next session we are going to discuss about equation of straight line parallel to the given line. ಅಂದ್ರೆ ಯಾವುದೋ ಒಂದು ಸ್ಟ್ರೈಟ್ ಲೈನ್ ಕೊಟ್ಟಿರ್ತಾರೆ, ಆ ಸ್ಟ್ರೈಟ್ ಲೈನ್ ಗೆ ಪ್ಯಾರಲಲ್ ಆಗಿರ್ತಕ್ಕಂಥ ಸ್ಟ್ರೈಟ್ ಲೈನ್ ಗೆ ಈಕ್ವೇಶನ್ ಕಂಡುಹಿಡಿಯಬೇಕು. ಅದರ ಮೇಲೆ ಪ್ರಾಬ್ಲಮ್ಸ್, ಅಸೈನ್ಮೆಂಟ್ಸ್ ಅಂಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ, ಸೊ ದಟ್ ಇಸ್ ವಾಟ್ ಫ್ರಮ್ ದಿಸ್ ಸೆಷನ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಸೆಷನ್. ಥ್ಯಾಂಕ್ ಯು ವೆರಿ ಮಚ್.